ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ತನಿಖೆ ಚುರುಕಾಗಿದೆ. ಕಳೆದ 5 ದಿನಗಳಿಂದ ದೂರುದಾರ ತೋರಿಸಿದಂತಹ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಬಹಳ ದೊಡ್ಡ ಟೀಮ್ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇರೋದು. ಶವಗಳ ರಹಸ್ಯವನ್ನ ಕೆದಕೋಕೆ ನಿತ್ಯವೂ ಅಂದಾಜು 1.5 ಲಕ್ಷದಷ್ಟು ಖರ್ಚಾಗ್ತಾ ಇದೆ. ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ನಿತ್ಯ ಖರ್ಚಾಗ್ತಾ ಇರೋದು 1.5 ಲಕ್ಷ ರೂಪಾಯಿ. ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಎವ್ರಿ ಡೇ ಕಳೆದ 5 ದಿನಗಳಿಂದ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕಾರ್ಮಿಕರಿರ್ತಾರೆ, ಅಲ್ಲಿ ಜೆಸಿಬಿಯನ್ನ ಹೈರ್ ಮಾಡಬೇಕಾಗತ್ತೆ. ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಯಾಚರಣೆಗೆ ಬೇಕಾದಂತಹ ವಸ್ತುಗಳು ಇವೆಲ್ಲದಕ್ಕೂ ಒಟ್ಟಾರೆಯಾಗಿ ಪ್ರತಿನಿತ್ಯ 1 ದಿನದ ಕಾರ್ಯಾಚರಣೆಗೆ 1.5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಅನ್ನೋದು ಸಿಗ್ತಾ ಇರೋ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ಸತ್ಯದ ಹುಡುಕಾಟ, ಆ ಸತ್ಯ ಶೋಧನೆಗೆ ಪ್ರತಿದಿನ ಖರ್ಚಾಗ್ತಾ ಇರೋದು 1.5 ಲಕ್ಷ ಅನ್ನುವಂಥ ಮಾಹಿತಿ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗ್ತಾ ಇದೆ? ಈ ಹಣವನ್ನ ಸರ್ಕಾರವೇ ಭರಿಸ್ತಾ ಇದೆಯಾ, ಹೇಗೆ? ಖಂಡಿತ ವಿದ್ಯಾ, ಯಾಕಂದ್ರೆ ಈಗಾಗಲೇ 5 ದಿನಗಳ ಪರಿಶೋಧನೆ ನಡೆಸಿದೆ. ಎಸ್ಐಟಿ ತಂಡ ಪ್ರತಿದಿನ 15 ಕಾರ್ಮಿಕರನ್ನ ಈ ನಿಯೋಜನೆ ಮಾಡ್ತಾ ಇರುವಂತದ್ದು. ಹಾಗೇನೆ ಡಾಕ್ಟರ್ಸ್ಗಳು ಬರಬೇಕು, FSL ಟೀಮ್ ಬರಬೇಕು, ಸೋಕೋ ಟೀಮ್ ಬರಬೇಕು, ಹಾಗೇನೆ ಪೊಲೀಸ್ ಅಧಿಕಾರಿಗಳು ಉಳ್ಕೊಳ್ಳಿಕ್ಕೆ ಇಲ್ಲಿ ಲಾಡ್ಜ್ಗಳಾಗ್ಬೋದು ಅಥವಾ ಅವರ ಊಟ ಉಪಚಾರಗಳಾಗ್ಬೋದು, ಪೊಲೀಸ್ ಸಿಬ್ಬಂದಿಗಳು 200 ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗೆ ನಿಯೋಜನೆ ಮಾಡಬೇಕು. ಈ ಎಲ್ಲ ಖರ್ಚುಗಳು ಒಂದು ಲೆಕ್ಕ ಮಾಡಿದ್ರೆ ಸರಿಸುಮಾರು 1.5 ಇಂದ 2 ಲಕ್ಷ ರೂಪಾಯಿ ಆಗುತ್ತೆ. ಈಗಾಗಲೇ 5 ದಿನಗಳಂತ ಹೇಳಿದ್ರೆ ಸರಿಸುಮಾರು ಒಂದು 10 ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನೋ ಒಂದು ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಎಷ್ಟು ದಿನ ಈ ರೀತಿಯ ಒಂದು ಪರಿಶೋಧನೆ ನಡೆಯುತ್ತೆ ಅಷ್ಟು ದಿನ ಅಷ್ಟೇ ಖರ್ಚಾಗುತ್ತೆ. ಅದನ್ನ ಸರ್ಕಾರವೇ ಭರಿಸಬೇಕು. ಯಾಕಂದ್ರೆ SIT ರಚನೆ ಮಾಡಿರುವಂತದ್ದು ಸರ್ಕಾರ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈ ಒಂದು ಖರ್ಚನ್ನ ಮಾಡ್ತಾ ಇರುವಂತದ್ದು. ಪ್ರತಿದಿನ 1.5 ಇಂದ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಧಿಕಾರಿಗಳಿದ್ದಾರೆ, 26 SIT ಅಧಿಕಾರಿಗಳಿದ್ದಾರೆ, 200 ಜನ ಪೊಲೀಸ್ ಇದ್ದಾರೆ, ANF ಪಡೆ ಇದೆ, ಹಾಗೇನೆ 15 ಜನ ಕಾರ್ಮಿಕರಿದ್ದಾರೆ. ಕಾರ್ಮಿಕರ ಕೆಲಸ ತುಂಬಾ ಕಷ್ಟ, ಯಾಕಂತ ಹೇಳಿದ್ರೆ ಶ್ರಮದಾಯಕ. ಅವರು ಇದನ್ನ ಬಳಸಿಕೊಂಡು ತಮ್ಮ ಕೈ ಇದರಿಂದನೇ ಬಳಸಿಕೊಂಡು ಈ ಒಂದು ಗುಂಡಿ ತೋಡಬೇಕು. ಹಾಗೇನೆ ಮಿನಿ JCB ಕೂಡ ಬರುತ್ತೆ, ಅದಕ್ಕೂ ಕೂಡ ಖರ್ಚಿದೆ. ಪ್ರತಿಯೊಬ್ಬ ಕಾರ್ಮಿಕನಿಗೂ ತಲಾ 2,000 ಅಂದ್ರೂ ಕೂಡ 30,000 ರೂಪಾಯಿ ಬೇಕು. ಈ ಹಿನ್ನೆಲೆಯಲ್ಲಿ ಈ ಒಂದು ಲೆಕ್ಕಾಚಾರ ನೋಡ್ಲಿಕ್ಕೆ ಹೋದ್ರೆ ಪ್ರತಿದಿನ 1.5 ಇಂದ 2 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.